ಸಲೀಂ ಅಂತವರು ಅವ್ರಿಗೆ ಮುಸಲ್ಮಾನರಲ್ಲಿ ಬ್ರಾಹ್ಮಣರಿದ್ದಂಗೆ ಬಹಳ ಮಡಿವಂತರು. ಕೆಲವು ಪ್ರಸ್ತಾಪ ಆಯ್ತು. ಸಭಾಧ್ಯಕ್ಷರು ವಿರೋಧ ಪಕ್ಷದವ್ರ ಹತ್ರ ನಾನು ಅವ್ರ ಹತ್ರ ಕೇಳ್ಕೊಂಡೆ, ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ ನಾಮಿನೇಷನ್ ಆಗೋಗಿತ್ತು. ನೋಡಿ, ಈ ರಾಜ್ಯದ ಪರಂಪರೆ ಇದೆ, ಚಿಂತಕರ ಚಾವಡಿ. ಇಲ್ಲಿ ಬಹಳಷ್ಟು ನಾನು ನೆನೆಸ್ಕೊಳ್ಳೋದು ಯಾರು ಅಂದ್ರೆ ಎಚ್ ನರಸಿಂಹಯ್ಯನವರು, ಎಂ ಪಿ ಶಾಸ್ತ್ರಿಗಳನ್ನ ನೆನೆಸ್ಕೊಳ್ತೀನಿ. ಇಬ್ರು ನನ್ನ ಗುರುಗಳೇ. ಅವರೆಲ್ಲ ಇದ್ದಂಥ ಮಹಾನ್ ವ್ಯಕ್ತಿಗಳು. ಅವರಿದ್ದಂಥ ಇದರಲ್ಲಿ ಸ್ವಲ್ಪ ದೊಡ್ಡತನ ತೋರಿಸಿ ಯುನಾನಿಮಸ್ ಆಗಿ ಮಾಡಿ ಅಂದ್ರೆ ಅದು ನಾನು ಪಕ್ಷದ ವಿಚಾರದಲ್ಲಿ ಕೇಳಬೇಕಾಗತ್ತೆ ಅಂತಂದ್ರು. ಬಹಳ ಸಂತೋಷ. ಬಸವರಾಜ ಹೊರಟ್ಟಿಯವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಯಾವತ್ತೂ ಸಹ ನಾನು ಶಿವಕುಮಾರ್ ಅವ್ರನ್ನು ಕೇಳ್ಬೋದು, ಸಿದ್ದರಾಮಯ್ಯವ್ರನ್ನ ಇವ್ರನ್ನು ಕೇಳ್ಬೋದು. ಸ್ವಾಮಿ, ನಮ್ಮಲ್ಲಿ ಯಾರು ಲಿಂಗಾಯತರಲ್ಲಿ ದೊಡ್ಡ ಲೀಡ್ ಯಾರು ಇಲ್ಲ, ಅವ್ರಿಗೆ ಕರೆಸಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದವ್ ನಾನು. ಈ ಸದನದಲ್ಲೂ ಸಹ ನಾನು ಹೇಳಿದ್ದೆ. ಆ ಗೌರವ ಇಟ್ಕೊಂಡು ನಿಂತವ್ರು ನಾವು. ಅವ್ರಿಗೆ ನೋವಾಗ್ತಕ್ಕಂಥ ಕೆಲಸ ನಾವು ಯಾವತ್ತೂ ಸಹ ಮಾಡಿಲ್ಲ. ನಾನು ಮೊಟ್ಟ ಮೊದಲನೇ ನನ್ನ ಜೀವನದಲ್ಲಿ ಶಿವಕುಮಾರ್ ಅವರು ಅಷ್ಟು ಡೀಸೆಂಟ್ ಆಗಿ ಸಭ್ಯವಾಗಿ ಯಾರತ್ತಾದ್ರೂ ಮಾತಾಡಿದ್ದೆ ಅಂದ್ರೆ ಅದು ನಿಮ್ಮ ಹತ್ರ ಮಾತಾಡಿದ್ದೆ ನಾನು ನೋಡಿದ್ದವ್ರು. ಅವ್ರು ಸ್ವಲ್ಪ ಮಂಡ್ಯ ಇದಲ್ಲ, ಮುಖ್ಯಮಂತ್ರಿಗಳ ಮೇಲೆ ಬಹಳ ಸಭ್ಯವಾಗಿ ನಿಮ್ಮ ಹತ್ರ ಮಾತಾಡಿದ್ದು ಅಂದ್ರೆ ಅವರು ಸಭ್ಯವಾಗಿ ಯಾರ ಹತ್ರ ಮಾತಾಡಲ್ಲ ಅಂತ ಒಂದು ಹಿಂಟ್ ಕೊಟ್ಟಂಗಾಗತ್ತೆ. ಬೇಡ, ಅದು ಬಂದೆ ಅವರು ಜನರಲ್ ಆಗಿ ಬಹಳ ರಫ್ ಆಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡೋದಂತಕ್ಕಂತ ಹೇಳ್ತಾರೆ. ಅಲ್ಲ, ಅವ್ರು ಯಾವಾಗಲೂ ಮೊಸರಲ್ಲಿ ಕಲ್ಲು ಹುಡುಕೋ ಅಭ್ಯಾಸ, ತೊಂದರೆ ಇಲ್ಲ, ಅದನ್ನ ನಾನು ಅನುಭವಿಸಿದ್ದೀನಿ. ಆ ಮಣ್ಣಿನ ಗುಣಕ್ಕೆ ಕರೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಅಂತವ್ರೆ. ಸಲೀಂ ಅಂತವರು ಅವರು ಹೇಳ ಅವ್ರಿಗೆ ಮುಸಲ್ಮಾನರಲ್ಲಿ ಬ್ರಾಹ್ಮಣರಿದ್ದಂಗೆ ಬಹಳ ಮಡಿವಂತರು. ನಿಮಗೆ ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅಂತವ್ರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಬಂಡೆ ಅಂತೀರಾ, ಬುಲ್ ಅಂತೀರಾ, ಎಲ್ಲ ಅಂತೀರಲ್ಲ, ಅವು ಬೇಕಾಗಿರೋದು ನಿಮ್ಗೆ ಅದೇ. ಯಾಕಂದ್ರೆ ನಯವಾಗಿ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಸಹ ಅವ್ರ ಸಂಬಂಧ ಇರೋದ್ರಿಂದ ನಾನೇ ಅವ್ರ ಮನೆಗೆ ಹೋದೆ. ನಾನು ಈ ಸದನದ ಸದಸ್ಯರಾಗಿರೋದ್ರಿಂದ ಚೇರ್ಮನ್ರನ್ನ ನಾವು ಎಲ್ಲೂ ಕರಿಬಾರ್ದು ಅಂತ ನಾನೇ ಮನೆಗೆ ಹೋಗಿ ನಮ್ಮ ಮುಂದೆ 2 ಆಪ್ಷನ್ ಇದೆ ಅಂತ ಹೇಳಿ, ನೋಡಿ ನೀವು ಹಿರಿಯರಿದ್ದೀರಿ, ಒಂದು ನಮಗೆ ಬಹಳ ಕ್ಲಿಯರ್ ಆಗಿದೆ, ಅವಿಶ್ವಾಸ ಮಂಡನೆ ಮಾಡಿ ಅಂತ ಹೇಳಿ. ಒಂದೇ ಸಲ ಅವಿಶ್ವಾಸ ಮಂಡನೆ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬೇಡ ಅವ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಬಿಟ್ಬಿಡಿ ಅಂದ್ರೆ. ಆಯ್ತು, ಬಿಟ್ವಿ. ನಾನು ಹೋಗಿ ಹೇಳಿದೆ, ನೋಡಿ 2 ಆಪ್ಷನ್ ಇರೋದು, ಒಂದು ಅವಿಶ್ವಾಸ ನಿರ್ಣಯ ನಾವು ಮಂಡನೆ ಮಾಡಬೇಕು, ಇಲ್ಲ ಅಂದ್ರೆ ತಾವು ರಾಜೀನಾಮೆ ಕೊಟ್ಟರೆ ಪ್ರಸಂಗ ಬರಲ್ಲ. ಒಂದು ಜ್ಞಾಪಿಸ್ತೀನಿ, ವಿರೋಧ ಪಕ್ಷದ ನಾಯಕರೇ, ಹೋದ ಬಾರಿ ಅವ್ರು 45 ವರ್ಷ ಆಗಿದೆ ಅಂತ ಹೇಳಿ ಇದೇ ಸದನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ನಾನು ಅದು 2ನೇ ಭಾಷಣ ಮಾಡಿದ್ದೆ, ಮಂಜುನಾಥ್ ಭಂಡಾರಿ ಮೊದಲು ಮಾಡಿದ್ರು, ನಾನು 2ನೇ ಮಾಡಿದೆ, ಸ್ವಲ್ಪ ಲೈನ್ ಹೋಗ್ಲಿ ಅಂತ ಹೇಳಿ ದಿವಸ ಪೂರ್ತಿ ಅವ್ರನ್ನ ಹೊಗಳಿದ್ದೀವಿ, ದಿವಸ ಪೂರ್ತಿ. ಆದರೆ ಭೋಜೇಗೌಡರು ಏನು ಹೇಳಿದ್ರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ದಿವಸ ಪೂರ್ತಿ ನಾವು ಅವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಹೊಗಳಿದ್ದೀವಿ. ನೀವು ಅವಿಶ್ವಾಸ ಮಂಡನೆ ಮಾಡಿದಾಗ ನಾವು ಹೊಗಳ್ತೀವಿ ಅನ್ಕೊಂಡಿದ್ದೀರಾ? ರಾಜಕೀಯ ಪಕ್ಷದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದಾಗ ಹೊಗಳೋ ಪ್ರಶ್ನೆನೇ ಇಲ್ಲ. ನೀವು ಶತ್ರುಗಳಲ್ಲ, ನಮಗೆ ವಿರೋಧದವರು. ಯಾಕಂದ್ರೆ ಆ ವಿಚಾರಗಳು ನಾನು ಆವಾಗ ಹೇಳ್ತಾ ಇರ್ತೀನಿ. ಪಾಕಿಸ್ತಾನ ವಿಚಾರ ಬಂದಾಗಲೂ ನಾನು ಹೇಳಿದ್ದೀನಿ, ನೀವು ನಮ್ಮ ಶತ್ರುಗಳಲ್ಲ, ವಿರೋಧಿಗಳು, ರಾಜಕೀಯ ವಿರೋಧಿಗಳು. ನಾವು ಏನೇನು ಹೇಳ್ಬೇಕು ಅದೆಲ್ಲ ಹೇಳ್ಬಿಡ್ತಾ ಇದ್ವಿ. ಅದರಲ್ಲಿ ಹೇಳ್ತೀನಿ ಕೇಳಿ, ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಬರ್ಕೊಂಡೆ, ಅದು ಕೈಗೆ ಸಿಗ್ತಾ ಇಲ್ಲ.